ವಾಜಾ ಬಯೋಪಿಕ್ ಆಫ್ ಎ ಬಿಲಿಯನ್ ಬಾಯ್ಸ್. ವಾಜಾ ಅಂತಂದರೆ ಬನಾನಾ ಟ್ರೀ. ಈ ಸಿನಿಮಾನ ಆಗಸ್ಟ್ 15 ಮಲಯಾಳಂ ಲ್ಯಾಂಗ್ವೇಜಲ್ಲಿ ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ರು. ಇವಾಗ ಕನ್ನಡ ಲ್ಯಾಂಗ್ವೇಜಲ್ಲಿ ಡಬ್ ಮಾಡಿ OTTನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಮೂವಿ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಸಿನಿಮಾದ ಪ್ಲಾಟ್ ಏನಂದರೆ, ಈ ಸಿನಿಮಾದಲ್ಲಿ ದೊಡ್ಡ ಸ್ಟೋರಿ ಏನಿಲ್ಲ. ತುಂಬ ಜನ ಅವರ ಲೈಫಲ್ಲಿ ಫೇಸ್ ಮಾಡಿರೋ ಸಿಚುಯೇಷನ್ಸ್ಗಳನ್ನ ಇಟ್ಕೊಂಡು ಈ ಸಿನಿಮಾನ ತೆಗೆದಿದ್ದಾರೆ. ಅಜ್ಜು, ಬಿಜು, ಮೂಸಾ, ಅಬ್ದುಲ್ ಆ್ಯಂಡ್ ವಿವೇಕ್ ಈ 5 ಹುಡುಗರು ಚಿಕ್ಕವರಿಂದನೂ ಫ್ರೆಂಡ್ಸ್. ಇವ್ರುಗಳಿಗೆ ವಿದ್ಯೆ ತಲೆಗೆ ಹೋಗ್ತಿರಲ್ಲ, ಆದರೆ ಯಾವಾಗಲೂ ಜಗಳ ಮಾಡಿಕೊಂಡು ಪೇರೆಂಟ್ಸ್ಗೆ ಯಾವಾಗಲೂ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಿರ್ತಾರೆ. ಸೊ ಏನು ಗೋಲ್ಸ್ ಇಟ್ಕೊಳ್ದೆ ಎಂಜಾಯ್ಮೆಂಟೇ ಲೈಫು ಅಂತ ಬದುಕ್ತಿರೋ ಈ 5 ಜನಕ್ಕೆ ಫೈನಲ್ ಆಗಿ ಏನು ರಿಯಲೈಸ್ ಆಯಿತು, ಅದಕ್ಕೆ ಎಂತೆಂಥ ಸಿಚುಯೇಷನ್ಸ್ಗಳನ್ನ ಫೇಸ್ ಮಾಡಿದ್ರು ಅನ್ನೋದೇ ಈ ಸಿನಿಮಾದ ಒಂದ್ಲೈನ್ ಸ್ಟೋರಿ. ಇನ್ನು ಇದರ ಫಸ್ಟ್ ಹಾಫ್ ಚಿಕ್ಕವರಿಂದ ಓದಿ ದೊಡ್ಡವರಾಗೋವರೆಗೂ ತೋರಿಸ್ತಾ ಅದಕ್ಕೆ ಫುಲ್ ಫನ್ನ ಬ್ಲೆಂಡ್ ಮಾಡಿದ್ದಾರೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಏನೆಲ್ಲ ಮಾಡ್ತಿದ್ವೋ ಅವನ್ನೆಲ್ಲನೂ ನೆನಪು ಮಾಡಿಸ್ತಾರೆ. ಇದರಲ್ಲಿ ಸ್ಟೋರಿ ಪ್ರೋಗ್ರೆಸ್ ಅನ್ನೋದು ಏನೂ ಇರಲ್ಲ, ಹಾಗೆ ಒಂದು ಫ್ಲೋ ಅಲ್ಲಿ ಹೋಗ್ತಿರುತ್ತೆ. ನಾವೆಲ್ಲ ಎಕ್ಸ್ಪೀರಿಯನ್ಸ್ಡ್ ಮಾಡಿರೋ ಸೀನ್ಸ್ಗಳನ್ನ ಹಾಕಿರೋದ್ರಿಂದ ಈ ಫಸ್ಟ್ ಹಾಫಲ್ಲಿ ಎಲ್ಲೂ ಬೋರ್ ಆಗದೆ ಇರೋ ಥರ ನೋಡ್ಕೊಂಡಿದ್ದಾರೆ. ಇನ್ನು ಇದರ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಎಷ್ಟು ಫನ್ ಇದೆಯೋ ಈ ಸೆಕೆಂಡ್ ಹಾಫಲ್ಲಿ ಅದಕ್ಕಿಂತ ಜಾಸ್ತಿ ಎಮೋಷನಲ್ ಆಗಿ ಇರುತ್ತೆ. ಬಟ್ ಅಲ್ಲಲ್ಲಿ ಕಾಮಿಡಿನೂ ಸಹ ಇರುತ್ತೆ, ಬಟ್ ಎಮೋಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಇನ್ನು ಜಾಬ್ಲೆಸ್ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಲೈಫಲ್ಲಿ ಏನೂ ಕ್ಲಾರಿಟಿನೇ ಇಲ್ದಲೇ ಇರ್ತಾರೆ. ಇವ್ರುಗಳಿಗೆ ಪೇರೆಂಟ್ಸಿಂದ ಬರೋ ಸಿಚುಯೇಷನ್ಸ್ಗಳನ್ನ ಸಖತ್ತಾಗಿ ತೋರಿಸಿದ್ದಾರೆ. ಆ್ಯಂಡ್ ಲಾಸ್ಟ್ 30 ಮಿನಿಟ್ಸ್ ಮಾತ್ರ ಎಕ್ಸಲೆಂಟ್ ಆಗಿತ್ತು, ಹೆವಿ ಕನೆಕ್ಟ್ ಆಗುತ್ತೆ. ಅದರಲ್ಲೂ ಆ ಮ್ಯಾರೇಜ್ ಫಂಕ್ಷನ್ ಸೀನಲ್ಲಿ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್, ರಿಲೇಟಬಲ್ ಕ್ಯಾರೆಕ್ಟರ್ಸ್, ಸೀನ್ಸ್, ಪ್ರಾಬ್ಲಮ್ಸ್ ಇವೆಲ್ಲ ಆಡಿಯನ್ಸ್ಗೆ ಥ್ರೂ ಔಟ್ ದ ಮೂವಿ ಕನೆಕ್ಟ್ ಆಗ್ತಾನೆ ಇರುತ್ತೆ. ಸಿನಿಮಾದಲ್ಲಿ ನಡೀತಿರೋ ಸಿಚುಯೇಷನ್ಸ್ಗಳನ್ನ ನೋಡಿದಾಗ ಅದನ್ನು ಫೀಲ್ ಮಾಡಬೇಕು, ಆ ರೀತಿ ಡೈಲಾಗ್ಸ್ಗಳನ್ನ ಸೀನ್ಸ್ಗಳನ್ನ ಬರ್ಕೊಂಡಿದ್ದಾರೆ. ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಆರ್ಕ್ ಆ್ಯಂಡ್ ಎಮೋಷನ್ಸ್ ಈ ಸಿನಿಮಾಗೆ ಮೇಜರ್ ಅಸೆಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಈ ಥರ ಒಂದು ಮೂವಿನ ತುಂಬ ನೋಡಿರ್ತೀವಿ, ಅದರಲ್ಲಿ ಕೆಲವೊಂದು ಕನೆಕ್ಟ್ ಆಗುತ್ತೆ, ಇನ್ನು ಕೆಲವೊಂದು ಕನೆಕ್ಟ್ ಆಗಲ್ಲ. ಬಟ್ ಈ ಸಿನಿಮಾ ಆಡಿಯನ್ಸ್ಗೆ ಒಂದೊಳ್ಳೆ ಫೀಲ್ನ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಮೂಲಕ ಕೊಡುತ್ತೆ. ಇಲ್ಲಿರೋ ಕ್ಯಾರೆಕ್ಟರ್ಸ್ಗೆ ಈಸಿಯಾಗಿ ಕನೆಕ್ಟ್ ಆಗಿಬಿಡ್ತೀವಿ. ಅವರ ಬಿಹೇವಿಯರ್, ಅವ್ರಗಳ ಮಧ್ಯೆ ಬರೋ ಕಾನ್ವರ್ಸೇಷನ್, ಡೈಲಾಗ್ಸ್ ಇದೆಲ್ಲ ಸಖತ್ತಾಗಿ ವರ್ಕ್ ಆಯಿತು. ಆ್ಯಂಡ್ ಪ್ರೆಸೆಂಟ್ ಯಂಗ್ ಜನ್ರೇಷನ್ ಫೇಸ್ ಮಾಡ್ತಿರೋ ಸಿಚುಯೇಷನ್ಸ್ನ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸಿಚುಯೇಷನಲ್ ಕಾಮಿಡಿ ಜೊತೆಗೆ ಪ್ರಾಪರಾಗಿ ಫನ್ ಜನರೇಟ್ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಇವರಿಬ್ಬರಿಗೂ ಕ್ವಶನ್ ರೈಸ್ ಮಾಡೋ ಸೀನ್ಸ್ಗಳನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಜೊತೆಗೆ ಅವ್ರ ಮಧ್ಯೆ ಇರೋ ಬಾಂಡಿಂಗ್ ಕೂಡ ರಿಲೇಟಬಲ್ ಆಗಿತ್ತು. ಇನ್ನು ಯೂತ್ಸ್ಗಳಿಗೆ ರಿಲೇಟ್ ಆಗೋ ಸೀನ್ಸ್ಗಳು ಬೇಜಾನಿದ್ದಾವೆ. ಇದರಿಂದ ಪ್ರತಿ ಯೂತ್ಸ್ ಕನೆಕ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಸಿನಿಮಾದ ರನ್ ಟೈಮ್ ಬಂದು ಟೋಟಲ್ 2 ಅವರ್ಸ್ ಇದೆ. ಅದರಲ್ಲೇ ಶಾರ್ಟ್ ಆಗಿ ಇಡೀ ಲೈಫ್ನೇ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಆಲ್ಮೋಸ್ಟ್ ವರ್ಕ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದ ನೆಗೆಟಿವ್ಸ್, ಇಡೀ ಮೂವಿ ಪ್ರಿಡಿಕ್ಟಬಲ್ ಆಗೇ ಇರುತ್ತೆ, ಬಟ್ ಎಂಗೇಜಿಂಗ್ ಮಾಡೋ ಫ್ಯಾಕ್ಟರ್ಸ್ಗಳು ತುಂಬಾ ಇದ್ದಾವೆ. ಎಷ್ಟೇ ಎಂಗೇಜಿಂಗ್ ಆಗಿದ್ರು, ಎಷ್ಟೇ ಫನ್ ಫ್ಯಾಕ್ಟರ್ಸ್ ಇದ್ರೂ ಪ್ರಿಡಿಕ್ಟಬಲ್ ಆಗಿದ್ರೆ ನೋಡಲ್ಲ ಅನ್ನೋರಿಗೆ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಥ್ರೂ ಔಟ್ ದ ಮೂವಿ ಮಧ್ಯೆ ಡಿಸ್ಕನೆಕ್ಟ್ ಆಗ್ತಾನೆ ಇರ್ತೀವಿ, ಬಟ್ ತಕ್ಷಣ ರಿಲೇಟಬಲ್ ಸಿಚುಯೇಷನ್ಸ್ ಬರೋದ್ರಿಂದ ಮತ್ತೆ ಕನೆಕ್ಟ್ ಆಗಿಬಿಡ್ತೀವಿ. ಆ್ಯಂಡ್ ಈ ಮೂವಿ ಸ್ಲೋ ಪೇಸಲ್ಲಿರುತ್ತೆ. ಇನ್ಫ್ಯಾಕ್ಟ್ ಸ್ಲೋ ಪೇಸಲ್ಲಿ ಇದ್ರೂ ಕೂಡ ಎಲ್ಲೂ ಲ್ಯಾಗ್ ಆಗಲಿ ಬೋರ್ ಆಗಲಿ ಬರಲ್ಲ. ನೆಕ್ಸ್ಟ್ ಮದರ್ ಕ್ಯಾರೆಕ್ಟರ್ಸ್ಗೆ ಇನ್ನೊಂಚೂರು ಇಂಪಾರ್ಟೆನ್ಸ್ನ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಫಾದರ್ಸ್ ಕ್ಯಾರೆಕ್ಟರ್ ಮಾಡಿರೋರು ಆ್ಯಂಡ್ ಆ 5 ಹುಡುಗರು ಕ್ಯಾರೆಕ್ಟರ್ಸ್ ಮಾಡಿರೋರ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿತ್ತು. ಇನ್ನು ಬ್ಯಾಸಿಲ್ ಜೋಸೆಫ್ ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಂಡ್ರು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಪೊಲೀಸ್ ಸ್ಟೇಷನ್ ಸೀನ್ ಮಾತ್ರ ಒಳ್ಳೆ ಮಜಾ ಕೊಡ್ತು. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಸಿನಿಮಾಟೋಗ್ರಫಿ, ವಿಜುವಲ್ಸ್, ಸಿನಿಮಾ ಟೋನ್ಗೆ ತುಂಬ ಚೆನ್ನಾಗಿ ಸೆಟ್ ಆಯಿತು. ಆ್ಯಂಡ್ ಎಡಿಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು BGM ಸಖತ್ತಾಗಿ ವರ್ಕ್ ಆಯಿತು. ಅದರಲ್ಲೂ ಎಮೋಷನಲ್ ಮೂಮೆಂಟ್ಸ್ಗಳಿಗೆ ಪರ್ಫೆಕ್ಟಾಗಿ ಸೂಟ್ ಆಯಿತು. ಬಟ್ ಸಾಂಗ್ಸ್ಗಳು ಹೇಳ್ಕೊಳ್ಳೋಂಗೆ ಏನಿರಲಿಲ್ಲ, ಜಸ್ಟ್ ಓಕೆ ಅನ್ನೋ ಥರ ಇದ್ವು. ಸೊ ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ, ಎಬೋವ್ ಆವ್ರೇಜ್ ಎಕ್ಸ್ಪೀರಿಯನ್ಸ್ನ ಕೊಡ್ತು. 1 ಟೈಮ್ ಮಸ್ಟ್ ವಾಚ್. ಫೀಲ್ ಗುಡ್ ಲೈಟ್ ಹಾರ್ಟೆಡ್ ಡ್ರಾಮಾ ಇಷ್ಟಪಡೋರಂತೂ ಮಿಸ್ ಮಾಡಬೇಡಿ. ಈವನ್ ಎಲ್ಲ ರೀತಿಯ ಆಡಿಯನ್ಸ್ಗಳಿಗೂ ಇಷ್ಟ ಆಗುತ್ತೆ. ಬಟ್ ಮಾಸ್ ಆಡಿಯನ್ಸ್ಗಳಿಗೆ ಮಾಸ್ ಎಲಿಮೆಂಟ್ಸ್ಗಳು ಇರಲ್ಲ. ಇನ್ನು ಅಡಲ್ಟ್ ಕಂಟೆಂಟ್, ಒಂದು ಸೀನಲ್ಲಿ ಹುಡುಗರು CD ಸೀನ್ ಇರುತ್ತೆ, ಅದೊಂದು ಸ್ಕಿಪ್ ಮಾಡಿದರೆ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಎಸ್ಪೆಷಲಿ ಲಾಸ್ಟ್ 30 ಮಿನಿಟ್ಸ್ನ ಫ್ಯಾಮಿಲಿ ಜೊತೆಲೇ ನೋಡಬೇಕು. ಆ್ಯಂಡ್ ಈ ಸಿನಿಮಾ ನಿಮಗೆ Disney+ ಹಾಟ್‌ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.